ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ ಅಧ್ಯಾಯ 24 ವಾಕ್ಯ 36 ತಿಳಿಸುವುದೇನೆಂದರೆ, ಶಾಂತಿ ನಿಮ್ಮೊಂದಿಗೆ ಇರಲಿ. ಚಿಂತನೆ: ಪುನರುತ್ಥಾನಗೊಂಡ ಭಗವಂತನ ಈ ಸೌಮ್ಯ ಮಾತುಗಳು ಶುಭಾಶಯಕ್ಕಿಂತ ಹೆಚ್ಚಿನವು. ಅವು ಉಡುಗೊರೆಯಾಗಿವೆ. ಭಯ, ಗೊಂದಲ ಅಥವಾ ಅಶಾಂತಿಯ ಕ್ಷಣಗಳಲ್ಲಿ ಕ್ರಿಸ್ತನು ತೀರ್ಪಿನೊಂದಿಗೆ ಬರುವುದಿಲ್ಲ, ಆದರೆ ಶಾಂತಿಯೊಂದಿಗೆ ಬರುತ್ತಾನೆ. ಹೃದಯವನ್ನು ಶಾಂತಗೊಳಿಸುವ, ಗಾಯಗಳನ್ನು ಗುಣಪಡಿಸುವ ಮತ್ತು ಭರವಸೆಯನ್ನು ಪುನಃಸ್ಥಾಪಿಸುವ ಶಾಂತಿ. ನಮ್ಮ ನಂಬಿಕೆ ದೌರ್ಬಲ್ಯವಾಗಿದ್ದರೂ ಅಥವಾ ನಮ್ಮ ಮನಸ್ಸುಗಳು ತೊಂದರೆಗೀಡಾದಾಗಲೂ ಅವನ ಉಪಸ್ಥಿತಿಯು ಶಾಂತವಾದ ಭರವಸೆಯನ್ನು ತರುತ್ತದೆ. ನೀವು ಒಬ್ಬಂಟಿಯಾಗಿಲ್ಲ. ಅವನ ಶಾಂತಿ ಸಂದರ್ಭಗಳನ್ನು ಅವಲಂಬಿಸಿಲ್ಲ, ಅದು ಅವನ ಪ್ರೀತಿಯಿಂದ ಹರಿಯುತ್ತವೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನನ್ನೊಳಗಿನ ಬಿರುಗಾಳಿಗಳನ್ನು ನೀವು ತಿಳಿದಿದ್ದೀರಿ. ನನ್ನ ಹೃದಯಕ್ಕೆ ನಿನ್ನ ಶಾಂತಿಯನ್ನು ನುಡಿಯಿರಿ. ನನ್ನ ಭಯವನ್ನು ಶಾಂತಗೊಳಿಸು, ನನ್ನ ಅನುಮಾನಗಳನ್ನು ಶಾಂತಗೊಳಿಸು ಮತ್ತು ನಿನ್ನ ಉಪಸ್ಥಿತಿಯಿಂದ ನನ್ನನ್ನು ತುಂಬಿರಿ. ಇತರರಿಗೆ ನಿನ್ನ ಶಾಂತಿಯನ್ನು ಕೊಂಡೊಯ್ಯಲು ನನಗೆ ಸಹಾಯ ಮಾಡಿರಿ, ವಿಶೇಷವಾಗಿ ನೋವು ಮತ್ತು ವಿಭಜನೆ ಇರುವಲ್ಲಿ. ಆಮೆನ್.